ವೆಲ್ಕಮ್ ಟು ಗುಬ್ಬಿ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಇವತ್ತು ಭಾಳ ದಿವಸ ಆದ್ಮ್ಯಾಗ ರಾಗಿ ಅಂಬ್ಲಿ ಮಾಡತ್ತೀನಿ. ದಿನ ಮಜ್ಜಿಗೆ ಮಾಡಿ ಕುಡಿತಿದ್ದು, ಇವತ್ತು ಒಂದು ಸ್ವಲ್ಪ ಮಜ್ಜಿಗೆ ಉಳಿದಿದ್ದು ಅಂತ ಆ ಥರದ ರಾಗಿ ಅಂಬ್ಲಿ ಮಾಡತ್ತೀನಿ. ಬಿಸಿಲು ಟೈಮ್ದಾಗ ರಾಗಿ ಅಂಬ್ಲಿ ಕುಡಿದ್ರೆ ಬಾಡಿ ಹೀಟ ಕಂಟ್ರೋಲ್ ಆಗ್ತದಂತೆ ಮತ್ತು ಹೊಟ್ಟೆನೂ ಗಾರ್ ಗಾರ್ ಅನ್ನಿಸ್ತದೆ. ಅದಕ್ಕೆ ನಮ್ಮ ಮನ್ಯಾಗ ನಾವು ದಿನ ಮಾಡ್ತೀವಿ. ಈಗ ಅಂಬ್ಲಿ ಅದು ಮಾಡಿ ಹೊರಗೆ ಬಂದು ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಕಾರ್ಟೂನ್ ನೋಡಿದ್ನಿ ಟಿವ್ಯಾಗ. ಮೊದಲೆಲ್ಲ ಆ್ಯಕ್ಷನ್ ಮೂವಿ ನೋಡ್ತಿದ್ನಿ, ಈಗ ಕಾರ್ಟೂನ್ ನೋಡೋ ಸಂದರ್ಭ ಬಂದಿತ್ತು ನಮ್ಮ ಮನ್ಯಾಗ. ಹಂಗೆ ನಮ್ಮ ಮನೆ ಮುಂದಿನವ್ರು ಕಾಕಿ ಊರಿಗೆ ಹೋಗಿದ್ರು. ಅವ್ರು ಬರುವಾಗ ಇಷ್ಟಕ್ಕೂ ಕರ್ಬೇವು ತಂದು ಕೊಟ್ಟಿದ್ದಾರೆ ನಮ್ಗೆ. ಅವ್ರ ಊರು ಚಂದಗಢ ಐತಿ. ಅಲ್ಲಿ ಭಾಳ ಜಂಗಲ್ ಐತಿ. ಜಂಗಲ್ದಾಗ ಈ ಥರ ಕರ್ಬೇವು ಗಿಡ ಭಾಳ ಅದಾವಂತ. ಮನೆ ಅಂತ್ಯಕ್ಕೆ ದಪ್ಪ ಬಾಳೆಹಣ್ಣಿನ ಗಿಡನೂ ಅದಾವು. ಅವತ್ತೂ ತೊಗೊಂಡು ಬರ್ತಾರೆ ಮಂಗ್ಯಾಗಳು ತಿನ್ನಲಿಲ್ಲ ಅಂತಂದ್ರೆ. ಇನ್ನು ಇದೆಲ್ಲ ಕರ್ಬೇವಿನ ತಪ್ಪಲ ಒಂದು ಡಬ್ಬಿಯೊಳಗೆ ಸ್ಟೋರ್ ಮಾಡಿ ಇಡತ್ತೀನಿ. ನಾನು ಒಂದು ತಿಂಗಳ ಮಟ್ಟ ಯೂಸ್ ಮಾಡ್ಬೋದು. ಬೇಕಂದರೆ ಚಟ್ನಿ ಪುಡಿನೂ ಮಾಡ್ಕೋಬಹುದಂತ. ಹಂಗೆ ಇಟ್ಟರೆ ಜಲ್ದಿ ಒಣಗಿ ಹೋಗ್ತದಂತ ಡಬ್ಬಿದೊಳಗೆ ಸ್ಟೋರ್ ಮಾಡಿ ಫ್ರಿಜ್ಜೊಳಗೆ ಹಾಕಿಡೋದು. ಕರಿಬೇವು ಮತ್ತು ಕೊತ್ತಂಬರಿ ಇಲ್ಲ ಅಂತಂದ್ರೆ ಯಾವುದೂ ಕಾಯಿಪಲ್ಯ ಮಾಡಿದ್ರೆ ಪೂರ್ಣ ಅನ್ಸಂಗಿಲ್ಲ. ಅದ್ರ ಸಲುವಾಗಿ ಎರಡು ಐಟಮ್ ಕಂಪಲ್ಸರಿ ಬೇಕಾಗ್ತಾವೆ ಅಡುಗೆ ಮಾಡುವಾಗ. ಮತ್ತು ಯಾವಾಗಾರ ಹೇರ್ ಆಯಿಲ್ ಅದು ಮಾಡ್ಕೋವಾಗೂ ಇದನ್ನು ಯೂಸ್ ಮಾಡ್ಕೋಬಹುದು ನಾವು. ಕರಿಬೇವು ಯೂಸ್ ಮಾಡೋದ್ರಿಂದ ಕೂದಲ ಕೆಳಂಗೂ ಇಲ್ಲ ಮತ್ತು ಜಲ್ದಿ ಬಿಳಿನೂ ಆಗಂಗಿಲ್ಲ. ಅದಕ್ಕೆ ಜಾಸ್ತಿ ತಿನ್ನಬೇಕು. ಇನ್ನು ಸಾಯಂಕಾಲ ಒಂದು ರೆಸಿಪಿ ಶೂಟ್ ಮಾಡ್ಬೇಕಂತ ಮುಂಜಾನೆ ಹಿಟ್ಟು ನಾದಿಟ್ಟಿನಿ. ಈಗ ಅದನ್ನ ತಯಾರಿ ಮಾಡ್ಕೊಳತ್ತೀನಿ. ಏನಿಲ್ಲ, ಮಂಗಳೂರು ಬನ್ಸ್ ಮಾಡತ್ತೀನಿ. ನಂದು ಇನ್ನೊಂದು ರೆಸಿಪಿ ಚಾನಲ್ ಐತಿ, ಅದ್ರೊಳಗೆ ಇದು ರೆಸಿಪಿ ಹಾಕೀನಿ. ನೀವು ರೆಸಿಪಿ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.